ಟಿವಿಲಿ ಮಾಡಿದ್ದ ಬಿಡದಿ ಹೋರಾಟ ಸದನದಲ್ಲಿ ಮಾತ್ರ ಪೂರ್ತಿ ಸೈಲೆಂಟಾ? ಇದ್ಯಾಕೆ ಈ ಪ್ರಶ್ನೆ ಅಂದ್ರೆ, ಬಿಡದಿನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಿದ್ದ ಜೆಡಿಎಸ್ ನಾಯಕರು ನಾಗೇಂದ್ರ ರಾಜೀನಾಮೆ ಜಪದಲ್ಲಿ ದೋಸ್ತಿ ಬಿಜೆಪಿ ಹೋರಾಟಕ್ಕೆ ಜೈ ಎಂದಿದ್ಯಾಕೆ? ಒಳಗೊಳಗೆ ನಡೆದಿದ್ದೇನು ನೋಡೋಣ ಒಳನೋಟದಲ್ಲಿ. ಅಲ್ಲ, ಅಷ್ಟೆಲ್ಲ ಗಲಾಟೆ ಮಾಡಿ, ಗದ್ದಲ ಮಾಡಿ, ಪೊರ್ಕೆಲಿ ಹೊಡೆದು, ಒನಕೆ ತಂದು, ಕಡೆಗೆ ಪಾದಯಾತ್ರೆನೂ ಮಾಡಿ, ತಡಿ ಇವರೇನೋ ಸದನದಲ್ಲಿ ಕಡ್ದು ಕಟ್ಟೆ ಹಾಕ್ತಾರಂತೆ ಅಂತ ಕಾಯ್ತಾ ಇದ್ರೆ ಇವರ ತುಟಿ ಪಿಟಿಕೆ ಅನ್ಲಿಲ್ವಲ್ಲ. ಒಳಗೆ ಹೋರಾಟ ಇರಲಿ, ಮಾತೇ ಆಡ್ಲಿಲ್ವಲ್ಲ. ಆ ಕಡೆ CM ನೀವು ಬಿಟ್ರು ನಾವು ಬಿಡಲ್ಲ, ಯಾವ ಕಾರಣಕ್ಕೂ ಯೋಜನೆ ಕೈ ಬಿಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಇವ್ರು ಮಾತ್ರ ಒಂದೇ ಒಂದು ಮಾತೇ ಆಡ್ಲಿಲ್ವಲ್ಲ. ಇನ್ನೇನು ಮುಗ್ದೆ ಹೋಯ್ತಲ್ಲ, ಆ ಹೋರಾಟದ ಬಗ್ಗೆ ಮಾತೇ ಇಲ್ದಂಗಾಯ್ತಲ್ಲ ಅಂತ ಮತ್ತೆ ಅದೇನೇನೋ ಪ್ರಾಸ ಮಾತಾಡ್ತಾ ಎಂಟ್ರಿ ಕೊಟ್ರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನೀವು ಏನೇ ಪ್ರಾಸ ಹೇಳಿದ್ರು ಈ ವಿಷಯದಲ್ಲಿ ನೀವು ನನ್ನ ಕನ್ಫ್ಯೂಸ್ ಮಾಡೋಕ್ಕಾಗಲ್ಲ ಬಿಡಿ. ವಿಷಯ ಏನು ಅಂತ ಗೊತ್ತಾಯ್ತು ಬಿಡಿ. ನೀವಿವತ್ತು ಹೇಳ್ತಿರೋ ವಿಷಯ ಬಿಡದಿ, ಅದು ಸರಿ. ಆದರೆ ಅದೇನು ಮುಗ್ದೇ ಹೋಯ್ತು ಅಂತಿದ್ದೀರಲ್ಲ, ಅದೇನು ಮುಗ್ದೋಯ್ತು? ಯಾರು ಮುಗಿಸಿದ್ರು? ಯಾರನ್ನು ಮುಗಿಸಿದ್ರು? ಸ್ವಲ್ಪ ಬಿಡ್ಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಸದನದಲ್ಲಿ ಮುಗಿದ ಬಿಡದಿ ಕಥೆ. ಸಭಾಧ್ಯಕ್ಷರೇ, ವಿಷಯ ಏನಪ್ಪಾ ಅಂದ್ರೆ, ವಿಧಾನಮಂಡಲದ ಅಧಿವೇಶನದ 13ನೇ ತಾರೀಖೇ ಶುರುವಾಯಿತು. ಅಧಿವೇಶನ ಶುರುವಾಗಿ 11 ದಿನ ಆದರೂ ಸದನದಲ್ಲಿ ಬಿಡದಿ ವಿಷಯ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಿದ್ದ ಜೆಡಿಎಸ್ ನಾಯಕರು ಬಿಡದಿ ಹೋರಾಟದ ಬಗ್ಗೆ ಈ ಬಾರಿ ಕಲಾಪದಲ್ಲಿ ಚಕಾರ ಎತ್ತಿಲ್ಲ. ಸದನದ ಹೊರಗೂ ಸದನದ ಒಳಗೂ ಬಿಡದಿ ಬಗ್ಗೆ ಭಾರಿ ಹೋರಾಟ ಮಾಡ್ತೀವಿ ಅಂದಿದ್ದ ಜೆಡಿಎಸ್ ಶಾಸಕರು ಸದನ ಹೊರಗೇನೋ ಭಾರಿ ಹೋರಾಟವನ್ನೇ ಮಾಡಿದ್ರು. ಆದರೆ ಸದನದ ಒಳಗೆ ಬಿಡದಿ ಬಗ್ಗೆ ತುಟಿ ಪಿಟಿ ಕಂದಿಲ್ಲ ಅನ್ನೋದು ಮೊಗಸಾಲೆ ಮೂಲಗಳ ಕಣ್ಣಾರೆ ಕಂಡ ಇನ್ಫಾರ್ಮೇಶನ್. ಸದನದ ಹೊರಗೆ ಭಾರಿ ಹೋರಾಟ ಮಾಡಿ, ಪಾದಯಾತ್ರೆ ಮಾಡಿ, ಸಮಾವೇಶವನ್ನು ಮಾಡಿದ ಜೆಡಿಎಸ್ ನಾಯಕರು ಸದನದ ಒಳಗೆ ಯಾಕೆ ಹಿಂಗೆ ಸೈಲೆಂಟ್ ಆದ್ರು ಅಂತ ಕೇಳಿದ್ರೆ, ಅದೇ ಮೊಗಸಾಲೆ ಮೂಲಗಳು ಹೇಳ್ತಿರೋದೇನಪ್ಪಾ ಅಂದ್ರೆ, ಬಿಜೆಪಿಯವರು ನಾಗೇಂದ್ರ ರಾಜೀನಾಮೆ ತಗತೀವಿ, ಜೆಡಿಎಸ್ ಸಪೋರ್ಟ್ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರಿಂದಲೇ ಹೇಳಿಸಿದ್ದೇ ಕಾರಣವಂತೆ. ಅಧಿವೇಶನದ ಆರಂಭದಲ್ಲಿ ಜೆಡಿಎಸ್ ನಾಯಕರು ಬಿಜೆಪಿ ಲೀಡರ್ಸ್ ಜೊತೆ ಮಾತಾಡ್ತಾ ಒಂದು ದಿನ ಬಿಡದಿ ಬಗ್ಗೆ ಕಲಾಪದಲ್ಲಿ ಮಾತಾಡಲೇಬೇಕು ಅಂತ ಪ್ರಸ್ತಾಪ ಇಟ್ಟಿದ್ರಂತೆ. ಆದರೆ ನಾಗೇಂದ್ರ ಹೋರಾಟದ ಮಧ್ಯೆ ಬಿಡದಿ ವಿಷಯ ತಗೊಂಡ್ರೆ ಹೋರಾಟ ಹಳಿ ತಪ್ಪುತ್ತೆ ಅಂತ ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡಿಗೆ ಕಂಪ್ಲೇಂಟ್ ಮಾಡಿದ್ರಂತೆ. ಕಡೆಗೆ ಹೈಕಮಾಂಡ್ ನಾಯಕರೇ ಮಧ್ಯಪ್ರವೇಶ ಮಾಡಿ ನಾಗೇಂದ್ರ ರಾಜೀನಾಮೆ ಹೋರಾಟಕ್ಕೆ ಆದ್ಯತೆ ಕೊಡೋಣ ಅಂತ ಜೆಡಿಎಸ್ ನಾಯಕರಿಗೂ ಕನ್ವಿನ್ಸ್ ಮಾಡಿದ ಮೇಲೆ ಅನಿವಾರ್ಯವಾಗಿ ಜೆಡಿಎಸ್ನವರು ಸೈಲೆಂಟ್ ಆದ್ರು ಅನ್ನೋದು ಅಸೆಂಬ್ಲಿ ಲಾಂಜ್ನ ಮೂಲಗಳ ಲೇಟೆಸ್ಟ್ ಇನ್ಫಾರ್ಮೇಶನ್. ಸರಿ, ಹಂಗಾದ್ರೆ ಇಲ್ಲಿವರೆಗೂ ನಾಗೇಂದ್ರ ಹೋರಾಟ ಆಯಿತು. ನಾಗೇಂದ್ರ ಹೋರಾಟ ಮುಗಿದ ಮೇಲೆ ಬಿಡದಿ ಹೋರಾಟವನ್ನ ಬಿಡದೆ ಸದನದಲ್ಲಿ ತಗೋಬೋದಲ್ಲ ಅನ್ನೋ ಪ್ರಶ್ನೆಯು ಅದೇ ಲಾಂಜ್ನಲ್ಲೇ ಚರ್ಚೆ ಆಗಿದ್ದನ್ನ ಅದೇ ಮೂಲಗಳು ಕಿವಿಯಾರೆ ಕೇಳಿಸಿಕೊಂಡಿವೆ. ಆದರೆ ಈಗ ಅಲ್ಲೇ ಲಾಂಚ್ ಪಕ್ಕದಲ್ಲೇ ಇರೋ ದೊಡ್ಡ ಕುರ್ಚಿ ಅವರ ಕಚೇರಿಯ ಮೂಲಗಳಿಂದ ಬರ್ತಿರೋ ಇನ್ಫಾರ್ಮೇಶನ್ನೇ ಬೇರೆ. ಆ ಸೋರ್ಸ್ ಪ್ರಕಾರ ನಾಳೆಯೇ ಅಧಿವೇಶನ ಮುಂದೂಡಿಕೆ ಆಗೋ ಚಾನ್ಸ್ ಇದೆಯಂತೆ. ಹಂಗೇನಾದ್ರೂ ಆದ್ರೆ ಬಿಡದಿ ಹೋರಾಟದ ಬಗ್ಗೆ ಜೆಡಿಎಸ್ ಕಲಾಪದಲ್ಲಿ ಬಾಯಿ ಬಿಡುವ ಮುನ್ನವೇ ಅಧಿವೇಶನ ಮುಂದೂಡಿಕೆ ಆದಂತಾಗುತ್ತೆ ಅನ್ನೋದು ಅದೇ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.